ಒಂದು ಕೈಲಿ ತಾಮ್ರದ ಉಗ್ಗವನ್ನ ಜೋಪಾನವಾಗಿ ಹಿಡಿದ ಶಂಭಯ್ಯ ಮತ್ತೊಂದು ಕೈಲಿ ಪಂಚೆಯ ತುದಿಯನ್ನ ಎತ್ತಿಕೊಂಡು ವೇಗವಾಗಿ ಬಂದು ನಿಂತು ಶಿವಶಂಕರ್ ಬಸ್ಸನ್ನ ಜೋಪಾನವಾಗಿ ಹತ್ತಿದ್ರು. ಹಿಂದುಗಡೆ ಖಾಲಿದ್ದ ಸೀಟಿನಲ್ಲಿ ಕೂತುಕೊಂಡ್ರು. ಕೈಯಲ್ಲಿದ್ದ ಅಂಗವಸ್ತ್ರವನ್ನ ತೊಡೆಯ ಮೇಲೆ ಹಾಸಿ ಬಿಸಿ ಬಿಸಿ ಸುಡುತ್ತಿದ್ದ ಉಗ್ಗವನ್ನ ಅದರ ಮೇಲೆ ಇಟ್ಕೊಂಡ್ರು. ಬಸ್ಸು ಮತ್ತೆ ವೇಗ ಪಡೆದುಕೊಂಡು ತೀರ್ಥಹಳ್ಳಿ ಕಡೆಗೆ ಬಿಟ್ಟ ಬಾಣದಂತೆ ಓಡತೊಡಗಿತು. ಅವರ ಮನಸ್ಸು ಕಲಕಿ ಹೋಗಿತ್ತು. ಭೀಮಯ್ಯ ನಿನ್ನೆ ಸಂಜೆ ತೋಟಕ್ಕೆ ಹೋಗಿ ವೀಳ್ಯದೆಲೆ ಕೊಯ್ತಿರುವಾಗ ಜಾರಿ ಕೆಳಗೆ ಬಿದ್ದಿದ್ರಂತೆ. ಅವರ ಬಲಗಾಲ್ ತೊಡೆ ಮುರಿದಿದೆಯಂತೆ. ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ವಿಪರೀತ ಜ್ವರ ಬೇರೆ ಬಂದಿದೆಯಂತೆ. ಬೆಂಗಳೂರಿನಿಂದ ಮಗ ಭರತ ಇನ್ನೂ ಬಂದಿಲ್ಲ. ಕೆಲಸದಾಳು ಶುಕ್ರ ಆಸ್ಪತ್ರೆಯಲ್ಲಿ ಅವರ ಸೇವೆ ಮಾಡ್ಕೊಂಡಿದ್ದಾನೆ ಎಂದು ನೆರೆಮನೆಯ ನಾಗಣ್ಣ ಹೇಳಿದಾಗ ಶಂಭಯ್ಯನ ಜಂಗಾಬಲವೇ ಹುಡುಗಿ ಹೋಯಿತು. ಇಡೀ ಊರಿನ ಜನರಿಂದ ಭೀಮಣ್ಣ ಎಂದು ಕರೆಸಿಕೊಳ್ಳುವ ದೃಢ ಕಾಯದ ಅಣ್ಣ ಆಸ್ಪತ್ರೆಯಲ್ಲಿ ಯಾರಿಂದಲೋ ಸೇವೆ ಮಾಡಿಸ್ಕೊಳ್ತಾ ಬಿದ್ದಿದ್ದಾನೆ ಎಂದು ನಂಬುವುದು ಅವರಿಂದ ಸಾಧ್ಯವಾಗಲಿಲ್ಲ. ಈಗಲೇ ಹೋಗಿ ಅವನನ್ನ ನೋಡ್ಕೊಂಡು ಬರಬೇಕು ಅಂತ ಅನಿಸಿತು. ಸೊಂಟಕ್ಕೆ ಕಟ್ಟಿದ್ದ ಕತ್ತಿಯನ್ನ ಪಣತದ ಮೇಲಿಟ್ಟು ಒಂದೇ ಉಸಿರಿಗೆ ಬಚ್ಚಲು ಮನೆಗೆ ಹೋಗಿ ಕೈ ಕಾಲು ಮುಖ ತೊಳೆದು ನಡುಮನೆಗೆ ಬಂದು ಪಂಚೆ ಬದಲಾಯಿಸಿಕೊಂಡ್ರು. ಅದರ ಮೇಲೊಂದು ತೊಳಿಲ್ಲದ ಶರ್ಟು ತೊಟ್ಟವರು ಏನೋ ನೆನಪು ಮಾಡಿಕೊಂಡಂತೆ, ಲೇ ಇವಳೆ ಅಣ್ಣ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾನಂತೆ, ನಾನು ಹೋಗಿ ಬರ್ತೀನಿ ಎಂದು ಇನ್ನೂ ದುಪ್ಪಟ್ಟ ಒದ್ದುಕೊಂಡು ಮಲಗಿದ್ದ ಜೀವದತ್ತ ನೋಡಿ ಹೇಳಿದ್ರು. ಗಂಡನ ಪರಿಚಿತ ಧ್ವನಿ ಕಿವಿಗೆ ಬಿದ್ದ ಕೂಡಲೇ ಇಡೀ ದೇಹವನ್ನ ಆವರಿಸಿದ್ದ ನೋವನ್ನೆಲ್ಲ ಮೀಟಿ ತೆಗೆದವರಂತೆ ಜೋರಾಗಿ ನರಳಿದ ನರಸಮ್ಮ ಏನೂ ಅರ್ಥವಾಗದವರಂತೆ ಕಣ್ಣು ತೆರೆದು ಮತ್ತೆ ಮುಚ್ಚಿದ್ರು. ಆಗಲೇ ಹೆಂಡತಿ ಪಕ್ಕ ನಿಂತಿದ್ದ ಶಂಭಯ್ಯ ಔಷಧಿ ಸೀಸೆಯಿಂದ ಒಂದು ಚಮಚ ಔಷಧಿ ತೆಗೆದು ಅದಕ್ಕೆ 2 ಚಮಚ ನೀರು ಬೆರೆಸಿ ಹೆಂಡತಿಯ ಕಿವಿ ಹತ್ತಿರ ಹೋಗಿ ಆ ಎಂದು ಶಬ್ದ ಮಾಡುತ್ತಾ ಬಾಯಿಗೆಳೆದ್ರು. ಅದನ್ನು ಅರ್ಥ ಮಾಡಿಕೊಂಡ ನರಸಮ್ಮ ಸಣ್ಣಗೆ ಬಾಯಿ ಕೆಳೆದ್ರು. ಹೆಂಡತಿಯ ಗುಬ್ಬಿಯಂತಹ ಬಾಯಿಗೆ ಔಷಧಿ ಸುರಿದು ಗಂಜಿ ಪಾತ್ರೆಯನ್ನ ಸ್ಟೂಲಿನ ಮೇಲಿಟ್ಟು ನಾನು ತೀರ್ಥಹಳ್ಳಿಗೆ ಹೋಗಿ ಬರ್ತೀನಿ ಎಂದು ಜೋರಾಗಿ ಕೂಗಿ ಹೇಳಿದ್ರು. ಆಗಲೂ ನರಸಮ್ಮ ಮಾತಾಡಲಿಲ್ಲ. ಗಡಿಬಿಡಿಯಲ್ಲಿ ಅಂಗಳಕ್ಕೆ ಇಳಿದ ಅವರನ್ನ ಸಂಪಿಗೆ ಗಿಡವನ್ನ ತಬ್ಬಿ ಸೊಂಪಾಗಿ ಬೆಳೆದು ನಿಂತಿದ್ದ ಅಮೃತ ಬಳ್ಳಿ ತಡೆದು ನಿಲ್ಲಿಸಿತು. ಅಣ್ಣ ಜ್ವರದಿಂದ ನರಳುತ್ತಿದ್ದಾನೆ ಎನ್ನುವುದು ನಾಗಣ್ಣನ ಮಾತಿನಿಂದ ಗೊತ್ತಾಗಿತ್ತು. ಹಾಗಾದರೆ ಬೇಗ ಕಷಾಯ ಮಾಡ್ಕೊಂಡು ಹೋಗ್ತೀನಿ ಎಂದು ಬಳ್ಳಿಯ 10 ಎಲೆಗಳನ್ನು ಕೊಯ್ದು ಅದನ್ನು ಸಣ್ಣಗೆ ಕತ್ತರಿಸಿ ಅದಕ್ಕೆ ಶುಂಠಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಯಲು ಇಟ್ಟರು. ಆಗ ಸುರುಳಿ ಸುತ್ತಿಕೊಂಡಿದ್ದ ಮತ್ತೊಂದು ಚಿಂತೆ ಮೆಲ್ಲಗೆ ಬಿಚ್ಚಿಕೊಂಡು ಕಾಡತೊಡಗಿತು. 10 ವರ್ಷಗಳ ಹಿಂದೆ ಅಣ್ಣನ ಜೊತೆ ಜಗಳವಾಡಿ ಆಣೆ ಪ್ರಮಾಣ ಮಾಡಿದ್ದು ನೆನಪಾಯಿತು. ಈಗ ನಾನು ಅಣ್ಣನನ್ನ ನೋಡಲು ಹೋಗ್ತಾ ಇರೋದು ಸರಿಯೇ ಎಂಬ ಧರ್ಮ ಸಂಕಟ ಬಾಧಿಸಿತು. ಕೋಪದ ಬರದಲ್ಲಿ ನಿನ್ನ ಮನೆ ಮೆಟ್ಲು ಹತ್ತೋದಿಲ್ಲ ಎಂದು ಹಾಣೆ ಮಾಡಿದ್ದು ನಿಜ. ಆದರೆ ಈಗ ನಾನು ಹೋಗ್ತಾ ಇರೋದು ಆಸ್ಪತ್ರೆಗಲ್ಲವೇ ಎಂದು ಸಮಾಧಾನ ಮಾಡಿಕೊಂಡ್ರು. ಗುಡ್ಡ ಹತ್ತಿ ರಸ್ತೆಗೆ ಬಂದು ತೀರ್ಥಹಳ್ಳಿ ಕಡೆ ಬಸ್ಸು ಹತ್ತುವ ಹೊತ್ತಿಗೆ ಅವರ ಧರ್ಮ ಸಂಕಟಕ್ಕೆ ಅವರೇ ಉತ್ತರ ಹೇಳಿಕೊಂಡು ದೃಢ ನಿರ್ಧಾರಕ್ಕೆ ಬಂದಿದ್ರು. ಬಸ್ ಇಳಿದವರೇ ಗಡಿಬಿಡಿಯಲ್ಲಿ ನಿಲ್ದಾಣದ ಎದುರಿಗೆ ಇದ್ದ ಸರ್ಕಾರಿ ಆಸ್ಪತ್ರೆಗೆ ಓಡಿಕೊಂಡೇ ಹೋದಂತೆ ಹೋದ್ರು. ಕೈಲಿ ಹಿಡಿದಿದ್ದ ಹುಗ್ಗ ಕಾವು ಹಾರಿಸಿಕೊಂಡು ತಣ್ಣಗಾಗಿತ್ತು. ಆಸ್ಪತ್ರೆಯಲ್ಲಿ ತಮ್ಮನನ್ನ ನೋಡುತ್ತಲೇ ಭೀಮಯ್ಯ ಕಂಗಾಲಾಗಿ ಹೋದ್ರು. ಹೋಟೆಲ್ನಿಂದ ತಂದಿದ್ದ ಇಡ್ಲಿಯನ್ನ ಚೂರು ಮಾಡಿ ಚಮಚೆಯಲ್ಲಿ ತಿನ್ನಿಸ್ತಿದ್ದ ಶುಕ್ರನನ್ನ ಅವನು ಶಂಭು ಅಲ್ವೇ ಎಂದು ನಿಧಾನದೊತಿಯಲ್ಲಿ ಕೇಳಿ ಖಚಿತಪಡಿಸಿಕೊಂಡ್ರು. ಇವನು ಇಲ್ಲೇಕೆ ಬಂದ? ನನ್ನ ಬಗ್ಗೆ ಇವನಿಗೆ ಸುದ್ದಿ ಮುಟ್ಟಿಸ್ತವರು ಯಾರು ಎಂಬ ಪ್ರಶ್ನೆ ಕಾಡತೊಡಗಿತು. 10 ವರ್ಷಗಳ ಹಿಂದೆ ನನ್ನ ಜೊತೆ ಕಾಲಕ್ಕೆರೆದು ಜಗಳ ಮಾಡಿದವನು ನೀನು ದ್ರೋಹಿ, ಸ್ವಂತ ತಮ್ಮನಿಗೆ ಮೋಸ ಮಾಡಿದ ಪಾಪಿ, ನಿನ್ನ ಮನೆಯ ಮೆಟ್ಟಿಲು ಹೊತ್ತೋದಿಲ್ಲ ಎಂದು ಕೋಪಗೊಂಡು ಸರ್ಪದಂತೆ ಬುಸುಗುಡುತ್ತಾ ಹೋದವನು ಒಂದು ಸಣ್ಣ ವಿಚಾರಕ್ಕೆ ಇವತ್ತು ನೋಡಿದ್ರೆ ಹುಗ್ಗ ಹಿಡಿದುಕೊಂಡು ನನ್ನತ್ತಲೇ ಬರುತ್ತಿದ್ದಾನೆ ಎನಿಸಿ ಮನಸ್ಸಿಗೆ ಪಿಚ್ಚೆನಿಸಿತು. 10 ವರ್ಷ ಆಯಿತು ಅವನನ್ನ ನೋಡದೆ ಎಂದು ಮತ್ತೊಮ್ಮೆ ದಿಟ್ಟಿಸಿ ನೋಡಿದ್ರು. ಬತ್ತಿದ ದೇಹ ಎದ್ದು ಕಾಣಿಸಿತು. ಪಾಪ ಸಣ್ಣಾಗಿದ್ದಾನೆ. ಮಕ್ಕಳು ಮರಿ ಇಲ್ಲದ ಕೊರಗು, ಹೆಂಡತಿಗೆ ಬೇರೆ ಹುಷಾರಾಗದ ಕಾಯಿಲೆ ಎಂದುಕೊಂಡ ಅವರ ಎದೆಯಲ್ಲಿ ಕನಿಕರದ ಬಾವು ಒಂದು ಜಿನುಗಿತು. ಹಾಸಿಗೆಯ ದಿಂಬಿಗೆ ಹೊರಗೆ ಕೂತು ಶುಕ್ರನಿಂದ ಚಮಚೆಯಲ್ಲಿ ತಿಂಡಿ ತಿನ್ನುತ್ತಿದ್ದ ಅಣ್ಣಯ್ಯನನ್ನ ನೋಡುತ್ತಲೇ ಶಂಭಯ್ಯನ ಹೊಟ್ಟೆಯಲ್ಲಿ ಸಂಕಟದ ಬೆಂಕಿ ಉರಿಯಿತು. ಅಯ್ಯೋ ಹೇಗಿದ್ದ, ಹೇಗಾದ, ಏನು ಗ್ರಾಚಾರ ಎಂದ್ಕೊಂಡ್ರು. ಬೆಂಗಳೂರಿನಿಂದ ಇನ್ನೂ ಮಗ ಬಂದಿಲ್ಲ. ವಯಸ್ಸಾದ ಹೆಂಡತಿ ಮನೆ ಬಿಟ್ಟು ಬರುವಂತಿಲ್ಲ. ಮನೆ ಅಳಿನ ಸೇವೆಯೇ ಇವನಿಗೆ ಗತಿಯಾಯ್ತಲ್ಲ. ಅವತ್ತು ನನಗೆ ಮಾತಿನಂತೆ ತಾಮ್ರದ ಕಡಾಯಿ ಕೊಟ್ಟಿದ್ರೆ ಈ ರೀತಿ ದಿಕ್ಕಿಲ್ಲದ ಅನಾಥನಂತಾಗುವ ಸ್ಥಿತಿ ಬರ್ತಾಯ್ತಾ? ಅವನೆಂಥ ಪಾಪಿ ಎಂದುಕೊಂಡ್ರು. ಇಂತಹ ಸ್ಥಿತಿಯಲ್ಲಿ ಆಗಿ ಯೋಚಿಸುವುದು ತಪ್ಪು ಎಂದು ಮನಸ್ಸು ಹೇಳಿತು. ಒಂದು ಸಣ್ಣ ಕಾರಣಕ್ಕೆ ನಮ್ಮಿಬ್ಬರ ನಡುವೆ ಎಂತಹ ಜಗಳ ನಡೆದು ಹೋಯ್ತು ಅಂತ ಅನಿಸಿ ಬೇಸರವಾಯ್ತು. 10 ವರ್ಷಗಳ ಹಿಂದಿನ ಕಥೆ ಅದು. ಅಪ್ಪಯ್ಯ ಸತ್ತ ಮೇಲೆ ನಮ್ಮಿಬ್ಬರ ನಡುವೆ ಪಾಲಾಯ್ತಲ್ಲ. 10 ಎಕರೆ ಗದ್ದೆ, 4 ಎಕರೆ ಅಡಿಕೆ ತೋಟ ಹಂಚಿಕೊಳ್ಳುವಾಗ ಯಾವ ತಂಟೆ ತಕರಾರು ಆಗಿಲ್ಲ. ಅಣ್ಣನಿಗೆ ಹೆಚ್ಚಿಗೆ ಇರಲಿ ಎಂದು ನಾನು ಹೆಚ್ಚು ಫಸಲು ಬರುವ ಮೇಲಿನ ಗದ್ದೆಯನ್ನೇ ಉದಾರವಾಗಿ ಬಿಟ್ಕೊಟ್ಟಿದ್ದೆ. ಆದರೆ ನಾನು
ನಾನು ಆಸೆ ಪಟ್ಟಿದ್ದ ತಾಮ್ರದ ಕಡಾಯಿ ನನಗೆ ಬೇಕು ಎಂದು ಕೇಳಿದಾಗ ಎಂತಹ ಸಣ್ಣತನ ತೋರಿದ ಅಣ್ಣಯ್ಯ. ಕೇವಲ ಒಂದು ತಾಮ್ರದ ಕಡಾಯಿ ನನ್ನಲ್ಲಿ ಅಪಾಟಿ ಆಸೆ ಹುಟ್ಟಿಸಿರ್ಬೇಕಾದ್ರೆ ಅದೆಂಥ ಮಾಯಾವಿ, ಎಂತಹ ಅದ್ಭುತ ಕಡಾಯಿ ಅದು. 4 ಜನ ಧಾರಾಳವಾಗಿ ಅದರಲ್ಲಿ ಕುಳಿತು ಅಭ್ಯಂಜನ ಮಾಡಬಹುದಿತ್ತು. ದೀಪಾವಳಿ ಹಬ್ಬ ಬಂದರೆ ಅಪ್ಪಯ್ಯ ನಮ್ಮಿಬ್ಬರ ಮೈಗೆ ತಾವೇ ಎಣ್ಣೆ ಹಚ್ಚಿ ಕಡಾಯದ ತುಂಬ ಬಿಸಿನೀರು ಸುರಿದು ನಮ್ಮಿಬ್ಬರನ್ನ ಅದರೊಳಗೆ ಗಂಟೆಗಟ್ಟಲೆ ಕೂರಿಸ್ಬಿಡ್ತಿದ್ರು. ನಮಗೆ ಆಗ ಸ್ವರ್ಗ ಸುಖ. ಗಂಟೆಗಟ್ಟಲೆ ಅದರೊಳಗೆ ಕುಳಿತು ನೀರಾಟ ಆಡ್ತಾ ಇದ್ವು. ನಂತರ ಅಮ್ಮನೋ ಅಪ್ಪನೋ ಬಂದು ಮೈಗೆಲ್ಲ ಸೀಗೆಕಾಯಿ ಪುಡಿ ತಿಕ್ಕಿ ಉಜ್ಜುತ್ತಾ ಇದ್ರು. ಕಡಾಯಿಂದ ಮೇಲೆತ್ತಿ ಟವಲ್ನಿಂದ ತಲೆ ಮೈಕೈಯನ್ನ ಚೆನ್ನಾಗಿ ಒರೆಸ್ಬಿಡ್ತಿದ್ರು. ಮೈ ಮನಸ್ಸೆಲ್ಲ ಹಗುರವಾದ ಅನುಭವ. ಯಾವಾಗ ಮಲಗಿದ್ರೂ ನಿದ್ದೆ ಬಂದು ನಿದ್ದೆ ಕಳೆದ ನಂತರ ಮೈ ಮನಸ್ಸು ಮತ್ತಷ್ಟು ಹಗುರವಾಗ್ತಿತ್ತು. ಇಡೀ ಊರಿನಲ್ಲಿ ಅಂತಹ ಕಡಾಯ ಇದ್ದಿದ್ದು ನಮ್ಮ ಮನೆಯಲ್ಲಿ ಮಾತ್ರ. ಎಲ್ಲರಿಗೂ ಅದರ ಮೇಲೆ ಕಣ್ಣು. ಅಮ್ಮ ಸಾಯುವ ಕೆಲವು ದಿನಗಳ ಹಿಂದೆ ಭೀಮನನ್ನ ಕರೆದು ಪಾತ್ರೆ ಪರಡಿ ಪಾಲು ಮಾಡಿಕೊಳ್ಳುವಾಗ ಆ ಕಡಾಯ ಮಾತ್ರ ಶಂಭುಗೆ ಕೊಟ್ಬಿಡು, ಅವನ ಹೆಂಡತಿ ನರ್ಸಿಗೆ ಹುಷಾರಿಲ್ಲ, ಆಗಾಗ ಅದರಲ್ಲಿ ಅಭ್ಯಂಜನ ಮಾಡಿದರೆ ಅವಳಿಗೆ ಸ್ವಲ್ಪ ಹಿತವಾಗುತ್ತೆ ಎಂದು ಹೇಳಿದ್ದಳು. ಆಗ ಹ್ಞೂ ಅಮ್ಮ ಎಂದು ಹೇಳಿದ್ದ ಅಣ್ಣಯ್ಯ. ಅಮ್ಮ ಸತ್ತ 3 ವರ್ಷ ಕಡಾಯ ಕೇಳಲು ಹೋದ್ರೆ ಕೊಡೋದಿಲ್ಲ, ಹೋಗೋ ಅದು ನನಗೆ ಬೇಕು ಎಂದು ಕಳಿಸಿದ್ದ. ನಮ್ಮಿಬ್ಬರ ನಡುವೆ ದೊಡ್ಡ ಜಗಳವೇ ಆಗಿತ್ತು. ಅಪ್ಪ ಆಗಲೇ ಹೋಗ್ಬಿಟ್ಟಿದ್ದ. ಒಂದು ದಿನ ಇವಳು ಮೈಕೈ ನೋವು ಎಂದು ಜೋರಾಗಿ ನರಳತೊಡಗಿದಾಗ ನನಗೆ ಅಮ್ಮ ಹೇಳಿದ್ದ ಮಾತು ನೆನಪಾಯಿತು. ಕಡಾಯದಲ್ಲಿ ಇವಳಿಗೆ ಸ್ನಾನ ಮಾಡಿಸುವಂತಿದ್ರೆ ಮೈಕೈ ಉಗುರಾಗ್ಬೋದು, ಏನಾದ್ರಾಗ್ಲಿ ಇನ್ನೊಂದು ಸಲ ಅಣ್ಣನನ್ನ ಕೇಳಿಬಿಡೋಣ ಅನಿಸಿದ್ದೇ ತಡ. ಅವನ ಮನೆಗೆ ಹೋದೆ. ಅವನು ಏನಂದ ಅದೇ ಮಾತನ್ನ ಇನ್ನಷ್ಟು ಬಿರುಸಾಗಿ ಅಂದ. ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೋ, ಮತ್ತೆ ಅದರ ಬಗ್ಗೆ ಉಸಿರೆತ್ಬೇಡ. ಅದನ್ನು ಕೇಳುವುದಾದರೆ ನೀನು ನಮ್ಮ ಮನೆಗೆ ಬರಲೇಬೇಡ ಎಂದಿದ್ದ. ಕಡ್ಡಿ ತುಂಡು ಮಾಡಿದಂತೆ ನನಗೆ ಒತ್ತಿಟ್ಟುಕೊಂಡ ಸಿಟ್ಟೆಲ್ಲ ಒಮ್ಮೆ ಮನಸ್ಸಿನಿಂದ ಜಿಗಿದು ಬಂತು. ಜಗುಲಿ ಮೇಲೆ ನಿಂತಿದ್ದವನು ಮೈ ಮೇಲೆ ಭೂತ ಬಂದವನಂತೆ ಕಿರ್ಚುತ್ತಾ ಅಂಗಳಕ್ಕೆ ಹಾರಿದೆ. ಹೇ ಪಾಪಿ, ಅಮ್ಮ ಹೇಳಿದ್ದನ್ನು ಮರೆತು ನನಗೆ ಮೋಸ ಮಾಡ್ತಿದ್ದೀಯಾ? ಇದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತೀಯಾ? ಇದೇ ಕೊನೆ, ಇನ್ನು ಮುಂದೆ ನಿನ್ನ ಮನೆ ಮೆಟ್ಲು ಕಲ್ಲು ತುಳಿಯೋದಿಲ್ಲ, ಇದು ಹಾಣೆ ಎಂದು ಜೋರಾಗಿ ಗುಡುಗಿ ಬಿರುಗಾಳಿಯಂತೆ ಕ್ಷಣಾರ್ಧದಲ್ಲಿ ಅಲ್ಲಿಂದ ಕಾಲ್ಕಿತ್ತಿದ್ದೆ. ನನ್ನ ಆಣೆ ಪ್ರಮಾಣ ಇಡೀ ಊರಿಗೆ ಕಾಡ್ಗಿಚ್ಚಿನಂತೆ ಹರಡಿತ್ತು. ವಾರ್ಡ್ನೊಳಗೆ ನರ್ಸ್ಗಳ ಜೊತೆ ಬಂದ ಡಾಕ್ಟರ್ ಅಣ್ಣಯ್ಯನನ್ನ ಪರೀಕ್ಷಿಸಿ ನಾಳೆ ಆಪರೇಷನ್ ಎಂದು ಹೇಳಿ ಹೋದಾಗಲೇ ಶಂಭಯ್ಯ ವಾಸ್ತವಿಕ ಲೋಕಕ್ಕೆ ಬಂದಿದ್ದು. ಅಣ್ಣನ ಬಳಿ ಹೋಗಿ ಅಣ್ಣ ನಾ ಬಂದಿದ್ದೇನೆ ಎಂದ್ರು. ಇದನ್ನ ಅರಗಿಸಿಕೊಳ್ಳಲು ಭೀಮಯ್ಯಗೆ ಕಷ್ಟವೇ ಆಯಿತು. ಮತ್ತೆ ತಿಂಡಿ ತಿನ್ನಿಸಲು ಶುರು ಮಾಡಿದ ಶುಕ್ರನಿಂದ ಪಾತ್ರೆ ಕಿತ್ತುಕೊಂಡು ಕೈಯಲ್ಲಿ ಒಂದು ತುತ್ತನ್ನ ತೆಗೆದು ಅಣ್ಣನ ಬಾಯಿಗೆ ಹಿಡಿದ್ರು. ಭೀಮಯ್ಯ ಬಾಯಿ ತೆಗಿಲಿಲ್ಲ. ಅಣ್ಣ ಅದನ್ನೆಲ್ಲ ಮರ್ತ್ಬಿಡೋ, ನಿನ್ನ ಮಗ ಬೆಂಗಳೂರಿನಿಂದ ಬರೋರಿಗೆ ಮಾತ್ರ ನನ್ನ ಸೇವೆ. ನೀನು ಹೀಗೆ ದಿಕ್ಕಿಲ್ಲದಂತೆ ಇರುವುದನ್ನ ನಾನು ನೋಡ್ಲಾರೆ. ನಾನು ಆಣೆ ಪ್ರಮಾಣ ಮಾಡಿದ್ದು ನಿನ್ನ ಮನೆಗೆ ಬರಲ್ಲ ಅಂತ, ಆಸ್ಪತ್ರೆಗೆ ಬರಲ್ಲ ಅಂತ ಅಲ್ಲ ಎಂದು ಅಕ್ಕರೆಯಿಂದ ನುಡಿದ್ರು. ಹಾಗೆ ಹೇಳುವಾಗ ಅವರ ಗಂಟಲು ಕಟ್ಟಿತ್ತು. ತಮ್ಮನತ್ತ ದುರ್ಬಲ ನೋಟ ಬೀರಿದ ಭೀಮಯ್ಯನಿಗೆ ಏನನ್ಸಿತೋ ಏನೋ ಆ ಎಂದು ಬಾಯಿ ತೆರೆದ್ರು. ಶಂಭಯ್ಯ ತುತ್ತು ಹಾಕಿದ್ರು. ತಿಂಡಿ ತಿನ್ನಿಸಿದ ನಂತರ ತಾವು ತಂದಿದ್ದ ಕಷಾಯವನ್ನ ಉಗ್ಗದಿಂದ ಒಂದು ಬಟ್ಟಲಿಗೆ ಸುರಿದು ಇದು ಕುಡಿ, ನಿನ್ನ ಜ್ವರಕ್ಕೆ ಸರಿ ಹೋಗುತ್ತೆ ಎಂದು ಬಲವಂತವಾಗಿ ಕುಡಿಸಿದ್ರು. ಕುದ್ಕಿ ಹತ್ತಿರ ಅಂಗೈನಿಂದ ಸವರಿ, ಜ್ವರ ಜಾಸ್ತಿ ಇದೆ, ಡಾಕ್ಟರ್ ಕೊಟ್ಟ ಮಾತ್ರೆ ಬೇಡ, ನಾಳೆಂದು ನಾನೇ ಕಷಾಯ ತರ್ತೀನಿ. ಅಮ್ಮ ನಮಗೆ ಸಣ್ಣವರಿದ್ದಾಗ ಜ್ವರ ಬಂದರೆ ಇದನ್ನೇ ಕೊಡ್ತಾ ಇದ್ದದ್ದು ಅಲ್ವಾ ಎಂದು ಹೇಳುವಾಗ ಅವರ ಧ್ವನಿ ಕುಗ್ಗಿತ್ತು. ಭೀಮಯ್ಯಗೆ ತಮ್ಮನ ಕಡೆ ನೋಡುವ ಧೈರ್ಯ ಬರಲಿಲ್ಲ. ಮರುದಿನ ಭೀಮಯ್ಯಗೆ ಎಡಗಾಲು ಆಪರೇಷನ್ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ವಾರ್ಡ್ಗೆ ಕರೆದುಕೊಂಡು ಬಂದರು. ಅವರ ಮುಖದಲ್ಲಿ ತೀವ್ರ ಯಾತನೆ ಎದ್ದು ಕಾಣ್ತಿತ್ತು. ನಿನ್ನೆಯಂತೆಯೇ ಶುಕ್ರ ಅವರ ಜೊತೆಯೇ ಎದ್ದು ಸೇವೆ ಮಾಡ್ತಿದ್ದ. ಶಂಭಯ್ಯ ಅಮೃತ ಬಳ್ಳಿಯ ಕಷಾಯದ ಹುಗ್ಗ ಹಿಡಿದು ಅಲ್ಲಿಗೆ ಬರುವ ಹೊತ್ತಿಗೆ ಊರಿನ 10 ಜನ ಬಂದು ಆರೋಗ್ಯ ವಿಚಾರಿಸಿಕೊಳ್ತಿದ್ರು. ಶಂಭಯ್ಯ ಕಷಾಯವನ್ನ ಬಟ್ಟಲಿಗೆ ಬಗ್ಗಿಸಿ ಅಣ್ಣನಿಗೆ ಕುಡಿಸಿದ್ರು. ಈ ಚಿತ್ರ ಅಲ್ಲಿ ನೆರೆದಿದ್ದವರ ಮನಸ್ಸು ತಟ್ಟಿತು. ಆನೆ ಪ್ರಮಾಣ ಮರೆತು ಬಂದಿದ್ದಾನೆ ಶಂಭಯ್ಯ, ಎಷ್ಟು ದೊಡ್ಡ ಮನುಷ್ಯ ಎಂದು ಕೆಲವರು ಹಾಡಿಕೊಂಡ್ರೆ, ಅದೇನ್ ಮಹಾ ಬಿಡಿ, ಒಂದು ಕಡಾಯಕ್ಕೆ ಅಷ್ಟೆಲ್ಲ ರಾದ್ದಾಂತ ಮಾಡಿಕೊಳ್ಬೇಕಿತ್ತ ಎಂದು ಕೆಲವರು ಆಡಿಕೊಂಡ್ರು. ಅವನೇನು ಅಣ್ಣನ ಮುಖ ನೋಡಲ್ಲ ಎಂದು ಪ್ರಮಾಣ ಮಾಡಿರಲಿಲ್ಲ, ಮನೆ ಮೆಟ್ಟಿಲು ಹತ್ತೋದಿಲ್ಲ ಎಂದು ಪ್ರಮಾಣ ಮಾಡಿದ್ದಷ್ಟೇ. ಅವರು ಈಗ ಬಂದಿರೋದು ಆಸ್ಪತ್ರೆಗೆ, ಮನೆಗಲ್ವಲ್ಲ ಎಂದು ಕೆಲವರು ಹೇಳಿಕೊಂಡು ತಮ್ಮ ಬುದ್ಧಿವಂತಿಕೆಗೆ ತಾವೇ ಖುಷಿ ಪಟ್ರು. ಶಂಭಯ್ಯ ಅವತ್ತು ಸಂಜೆವರೆಗೂ ಅಣ್ಣನ ಬಳಿಯೇ ಇದ್ದು ಮತ್ತೆರಡು ಬಾರಿ ಕಷಾಯ ಕುಡಿಸಿ ಸಂಜೆ ಊರಿಗೆ ಬಸ್ಸು ಹತ್ತಿದ್ರು. ಭೀಮಯ್ಯ ಅಂದು ಒಂದು ಮಾತಾಡಲಿಲ್ಲ. ತನಗೆ ಆಪರೇಷನ್ ಆಗಿದ್ದು ಗೊತ್ತಿದ್ದರೂ ಮಗ ಇನ್ನೂ ಬರ್ಲಿಲ್ವಲ್ಲ ಎಂಬ ಕೊರಗು ಕಾಡ್ತಿತ್ತು. ಶಂಭಯ್ಯ ಮಾರನೇ ದಿನವೂ ಕಷಾಯ ಮಾಡ್ಕೊಂಡು ಹೋದ್ರು. ಹೆಂಡತಿಗೆ ಅಣ್ಣನ ಜ್ವರ ಇಳಿತಿರುವುದಾಗಿಯೂ ಕಾಲು ಆಪರೇಷನ್ ಆಗಿರುವುದಾಗಿಯೂ ಹೇಳಿದ್ರು. ಮರುದಿನ ಸಂಜೆ ತಳತಳ ಒಳೆಯುವ ಹೊಸ ಕಾರಿನಲ್ಲಿ ಭರತ ಬಂದಿಳಿದ. ಅಪ್ಪನ ಬಳಿ ಹೋಗದೆ ನೇರವಾಗಿ ಡಾಕ್ಟರ್ ಬಳಿ ಹೋಗಿ ವಿಚಾರಿಸಿದ. ಡಾಕ್ಟರ್ ಕೆಲವು ಸೂಚನೆ ಕೊಟ್ಟು ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಎಂದು ಹೇಳಿದ್ರು. ನಂತರ ಅಪ್ಪನ ಬಳಿ ಬಂದ ಭರತ, ಹೇಗಿದ್ದೀಯಾ ಅಪ್ಪ? ಡಾಕ್ಟರ್ ಹೇಳಿದ್ದಾರೆ ಈಗಲೇ ಮನೆಗೆ ಹೋಗೋಣ, ನಾನೆಲ್ಲ ಬಿಲ್ ಕಟ್ಬರ್ತೀನಿ, ನೀನು ರೆಡಿಯಾಗಿರು, ನನಗೆ ಹೆಚ್ಚು ದಿನ ರಜೆ ಇಲ್ಲ, ನಾಳೆ ಬೆಳಗ್ಗೆನೆ ಬೆಂಗಳೂರಿಗೆ ಹೋಗ್ಬೇಕು ಎಂದು ಒಂದೇ ಮಾತು
ಮಾತಿನಲ್ಲಿ ಹೇಳಿ ಬಿಲ್ ಕೌಂಟರ್ ಬಳಿ ಹೋದ. ನನ್ನನ್ನು ನೋಡಿದ್ರು ಮಾತಾಡಿಸ್ಲಿಲ್ವಲ್ಲ ಎಂಬ ಬೇಸರ ಶಂಭಯ್ಯನನ್ನ ಕಾಡಿತು. ಏನೇ ಆಗಲಿ ಅಣ್ಣನ ಮಗನಲ್ವೇ, ಅಣ್ಣನಂತೆ ಹುಡುಗ ಸೋಂಪಾಗಿ ಬೆಳೆದಿದ್ದಾನೆ, ಸುಖವಾಗಿದ್ದಾನೆ, ದೇವರು ನೆಮ್ಮದಿಯಾಗಿ ಇಟ್ಟಿದ್ದಾನೆ ಎಂದು ಖುಷಿಪಟ್ರು. ನಾನೇ ಮಾತಾಡಿಸ್ತೀನಿ ಎಂದುಕೊಂಡು ಕೌಂಟರ್ ಬಳಿ ಹೋದ್ರು. ಬಿಲ್ ಪಾವತಿಸಿ ಭರತ ರಿಂಗ್ ಆದ ಫೋನ್ ರಿಸೀವ್ ಮಾಡಿ ಹೇಳ್ತಿದ್ದ, ಡಾರ್ಲಿಂಗ್ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಬಂದ್ಬಿಡ್ತೀನಿ, 2 ದಿನ ರಜೆ ಇದೆ, ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋಣ ಸ್ವೀಟಿ ಎಂದು ರಾಗ ಹೇಳಿದ. ಶಂಭಯ್ಯನಿಗೆ ಭರತನನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಸಂಜೆ ಬಸ್ಸು ಇಳಿದವರೇ ಭಾರವಾದ ಹೃದಯದಿಂದ ಶಂಭಯ್ಯ ಮನೆ ಕಡೆ ನಡೆದ್ರು. ಮನೆ ಅಂಗಳಕ್ಕೆ ಬರುತ್ತಲೇ ಅವರ ಕಣ್ಣು ಅಪ್ರಯತ್ನವಾಗಿ ಸಂಪಿಗೆ ಮರಕ್ಕೆ ಹಬ್ಬಿಸಿದ್ದ ಅಮೃತ ಬಳ್ಳಿಯತ್ತ ಹೋಯ್ತು. ಹಸಿರೆಲೆಗಳಿಂದ ತುಂಬಿ ನಿಂತಿದ್ದ ಬಳ್ಳಿ ಈಗ ತಾನಿರುವ ಕುರುಹನ್ನೇ ಕಳೆದುಕೊಂಡಂತೆ ಅನಿಸಿ ಗಾಬರಿಯಾದ್ರು. ಬಳ್ಳಿಯಲ್ಲಿ ಒಂದು ಎಲೆ ಇರಲಿಲ್ಲ. ಬಳ್ಳಿ ಏನಾದರೂ ಸತ್ತು ಹೋಗಿದೆಯೇ? ಎಲ್ಲಾ 3 ದಿನಗಳಿಂದ ನಾನೇ ಮಾಡಿದ್ದಲ್ಲವಾ ಎಂದೆನಿಸಿ ತೀವ್ರ ಕಳವಳಗೊಂಡರು. ಹತ್ತಿರ ಹೋಗಿ ಬಳ್ಳಿಯ ತುದಿಯನ್ನ ಉಂಗುರದ ಬೆರಳಿನಿಂದ ಕೋಮಲವಾಗಿ ಎತ್ತಿದ್ರು. ಕಾಂಡ ಕವಲೊಡೆದ ಜಾಗದಲ್ಲಿ ಚಿಗುರು ಆಕಾಶಮುಖಿಯಾಗಿತ್ತು. ಭರತ ನಾಳೆ ಬೆಳಗ್ಗೆ ವಾಪಸ್ ಹೊರಟೋಗ್ತಾನೆ. ನಾಳೆಯಿಂದ ಅಣ್ಣ ಒಬ್ಬನೇ, ಪಾಪ ಶುಕ್ರನೇ ಅವನಿಗೆ ಗತಿ ಎಂಬ ಯೋಚನೆ ಬಂದಾಗ ಮನಸ್ಸು ನೀರಾಯಿತು. ನಾಳೆ ಅವನ ಮನೆಗೆ ಹೋಗ್ಬೇಕು. ಮೈಗೆಲ್ಲ ಹರಳೆಣ್ಣೆ ತಿಕ್ಕಿತಿಡ್ಬೇಕು. ತಾಮ್ರದ ಕಡಾಯಿಯಲ್ಲಿ ನಿಧಾನಕ್ಕೆ ಎತ್ತಿ ಕೂರಿಸಿ ಬಿಸಿ ನೀರಿನಲ್ಲಿ ಅಭ್ಯಂಜನ ಮಾಡಿಸ್ಬೇಕು. ಮೈ ಮನಸ್ಸು ಹಗುರಾಗುತ್ತದೆ. ಪಾಪ 1 ವಾರದಿಂದ ಆಸ್ಪತ್ರೆಯಲ್ಲಿ ಬಿದ್ದಿದ್ದ ದೇಹ ಎಂದ್ಕೊಂಡ್ರು. ಅಮ್ಮ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ದಳಲ್ಲವೇ? ತಕ್ಷಣವೇ ಆಣೆ ಪ್ರಮಾಣದ ನೆನಪಾಯಿತು. ಅಣ್ಣನ ಮನೆಯ ಹೊಸ್ತಿಲು ತುಳಿಯದೆ 10 ವರ್ಷವೇ ಆಗಿದೆ ಎಂದು ಸ್ಮರಣೆ ಬಂತು. ಜೇಬಿನಿಂದ 100ರ ನೋಟನ್ನ ತೆಗೆದು ಮಡಿಪಂಚಿಯ ತುಂಡೊಂದರಲ್ಲಿ ಕಟ್ಟಿದ್ರು. ಆಣೆ ಪ್ರಮಾಣ ಮುರಿತಿರುವುದಾಗಿ ತಪ್ಪು ಕಾಣಿಕೆ ಎಂದು ಗಟ್ಟಿಯಾಗಿ ದೇವರೊಂದಿಗೆ ಮಾತಾಡ್ತಿರುವಂತೆ ಹೇಳಿಕೊಂಡು ವಿಗ್ರಹದ ಮುಂದಿಟ್ಟು ಕಣ್ಣು ಮುಚ್ಚಿ ಕೈ ಮುಗಿದು ನಿಂತರು. ಹೃದಯಾಳದಿಂದ ಪ್ರಾರ್ಥನೆಯೆಂದು ಶಬ್ದರೂಪವಾಗಿ ದೇವರ ಕೋಣೆಯನ್ನ ತುಂಬಿ ನಿಂತಿತು. ಎನ್ನ ಮನ್ನಿಸು ಪ್ರಭುವೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.